ಹಲೋ ಫ್ರೆಂಡ್ಸ್, ನನ್ನ ಹೆಸರು ಭಾಗ್ಯ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ನೋಡಿ, ನಾನು ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ಟಾಗ. ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿದ್ದೀನಿ, ಮತ್ತು ಒಂದು ಡಬ್ಬು ಮೆಣಸಿನ್ಕಾಯಿ ಸಹ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ಡಬ್ಬು ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಟೊಮೊಟೊ ಕಟ್ ಮಾಡಿದ್ದೀನಿ, ಮತ್ತು ನಾನು ಸೌತೆಗೆ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅರ್ಧ ಸೌತೆಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಎಲೆಕೋಸು ಸಹ ಕಟ್ ಮಾಡಿ ಹಾಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿ ಎಲ್ಲ ಹಾಕೋಬೋದು ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೆ. ಇದಕ್ಕೇನೋ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ 2 ಸ್ಪೂನ್ ಅಷ್ಟು. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ನೋಡಿ ಫ್ರೆಂಡ್ಸ್, ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಒಣ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿದ್ರೆ ಅದೇ ಆಗೋಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ನಾನು ಮೆಣಸನ್ನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ನಾನಿದು 2 ಮನೆಯಲ್ಲೇ ಮಾಡಿದ್ದೀನಿ. ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ, ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ನಾನು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಎಗ್ಲೆಸ್ ಮೇಯೋನೀಸ್ ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇರುತ್ತೆ, ನೀವು ಯಾವ ಬ್ರ್ಯಾಂಡ್ ಸಹ ಹಾಕೋಬೋದು. ನನಗೆ 3 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮನೇಲಿರೋದೇ ಇರುತ್ತೆ, ಬಟ್ ಇದು ಮೇಯೋನೀಸ್ ಸ್ವಲ್ಪ ನೀವು ತೊಗೊಬರ್ಬೇಕಾಗುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದ್ರೆ. ಮೊಟ್ಟೆ ಇರೋದು ಬರುತ್ತೆ ನೋಡಿ ಫ್ರೆಂಡ್ಸ್, ಮೊಟ್ಟೆ ಇಲ್ದೂ ಬರುತ್ತೆ. ಇದು ಮೊಟ್ಟೆ ಇಲ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಸಣ್ಣ ಕಟ್ ಮಾಡಿ ಸಹ ಹಾಕೋಬೋದು. ಇವಾಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಜೊತೆಗೆ. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ನಾನು ಯಾವ ಬ್ರೆಡ್ ತೊಗೊಂಡಿದ್ದೀನಿ, ನಾನು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಣ್ಣೆಯಿಂದ ಸಹ ಹಾಕೋಬೋದು ನೋಡಿ ಫ್ರೆಂಡ್ಸ್. ಯಾರಿಗೆ ಬೆಣ್ಣೆ ಇಷ್ಟ ಆಗಲ್ಲ ಅವ್ರು ತುಪ್ಪದಲ್ಲಿ ಸಹ ಮಾಡ್ಕೋಬೋದು. ತುಪ್ಪನೂ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಇವಾಗಿಂದ ಚೆನ್ನಾಗಿ ಬ್ರೆಡ್ಗೆ ಹಚ್ಚೋಣ ಅಂತೆ. ಸ್ವಲ್ಪ ಸ್ವಲ್ಪ ಹಚ್ತಾ ಇದ್ದೀನಿ. ಇವಾಗ ಇದೇ ರೀತಿ ನಾನು ಎಲ್ಲ ಬ್ರೆಡ್ಗೆ ಹಚ್ಕೊಂಡಿದ್ದೀನಿ. ಅವಾಗ ಇದು ಮಾಡಿಕ್ಕಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ತುಂಬ ಈಸಿ ನೋಡಿ ಫ್ರೆಂಡ್ಸ್, ತುಂಬ ಬೇಗ ಆಗೋಗುತ್ತೆ. ಮಕ್ಕಳಿಗೆ ಏನಾದರೂ ಈ ರೀತಿ ಮಾಡಿಕೊಟ್ಟಾಗ ತರಕಾರಿ ಸಹ ತಿಂತಾರೆ. ನೋಡಿ ಫ್ರೆಂಡ್ಸ್, ನಾನು ಈ ಸೈಡ್ ಬ್ರೆಡ್ಡಲ್ಲಿ ಈರುಳ್ಳಿ ಕಟ್ ಮಾಡಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ. ನಿಮಗೆ ಈರುಳ್ಳಿ ಇಷ್ಟ ಆಗಲ್ಲ ಅಂದರೆ ಅದನ್ನ ಇದು ಮಾಡ್ಕೊಳ್ಳಿ. ನಾನು ಈರುಳ್ಳಿ ಇಕ್ತಾಯಿದ್ದೀನಿ. ನಾನು ರೌಂಡ್ ಶೇಪಲ್ಲಿ ಟೊಮೊಟೊ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಮನೇಲಿ ಇರೋದ್ರಿಂದ ಮನೇಲಿ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ನಾನು ಸೌತೆಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿಕ್ಕಿದ್ದೀನಿ. ಇವಾಗ ನಾನು ಚೀಸ್ ಸ್ಲೈಸ್ ಅಂತ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ನಿಮಗಿದ್ದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನ ಆ ಥರನೇ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು 2 ಸೈಡು ಚೀಸ್ ಸ್ಲೈಸ್ನ ಇಕ್ತಾಯಿದ್ದೀನಿ. ಇವಾಗ ಅದ್ರ ಮೇಲೆ ಇದಿಕ್ಬಿಟ್ಟು ಇದ್ರ ಮೇಲೆ ಇಕ್ಕೋಣಂತೆ ನೋಡಿ ಫ್ರೆಂಡ್ಸ್. ಇವಾಗ ನಾನೊಂದು ಹಂಚು ಇಟ್ಕೊಂಡಿದ್ದೀನಿ. ಅದಕ್ಕೇನೆ ಒಂದು ಸ್ವಲ್ಪ ಹಂಚು ಕಾಯಕ್ಕಿದೆ ನೋಡಿ ಫ್ರೆಂಡ್ಸ್. ನಾನು ಫಸ್ಟೇ ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ. ಇವಾಗ ನಾವು ಬ್ರೆಡ್ನ ಇಕ್ಕೊಳ್ಳೋಂತೆ. ಇದನ್ನ ಮೆತ್ತಗೆ ತಿರ್ಗಾಕೊಳ್ಳೋಣ ಅಂತ ನೋಡಿ ಫ್ರೆಂಡ್ಸ್.
ಇದ್ರ ಮೇಲ್ಗಡೆ ನಾನು ಒಂದು ಸ್ವಲ್ಪ ಭಾರ ಇಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಪಾತ್ರೆ ಇಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಕೈನ ಜೋರು ಹಾಕ್ತಾಯಿದ್ದೀನಿ. ಆವಾಗ ಅದು ಚೀಸ್ ಸ್ವಲ್ಪ ಕರಗಕ್ಕೆ ಶುರು ಆಗುತ್ತೆ ನೋಡಿ ಫ್ರೆಂಡ್ಸ್. ಏನಾದರೂ ಭಾರ ಇಕ್ಕಿ ಫ್ರೆಂಡ್ಸ್ ಅದ್ರ ಮೇಲ್ಗಡೆ. ಇವಾಗ ನಾನು ತಿರ್ಗಾಕೋತಾ ಇದ್ದೀನಿ. ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದು ಹಂಗೆ ಇದು ಮಾಡ್ತೀನಿ. ಅದೇ ರೀತಿ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಇವಾಗ ನಾನು ಇನ್ನೊಂದು ಪಾತ್ರೆ ಸ್ವಲ್ಪ ಜೋರು ಇಕ್ತಾಯಿದ್ದೀನಿ ಮೇಲ್ಗಡೆ. ಇವಾಗ ಮತ್ತೆ ನಾನು ತಿರ್ಗಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸಿಂಪಲ್ ನೋಡಿ ಫ್ರೆಂಡ್ಸ್, ತುಂಬ ಬೇಗ ಆಗೋಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತು ಹೆಂಗಾಯ್ತು ಅಂತ ಕಮೆಂಟ್ ಮಾಡಿ ಸಹ ಹೇಳಿ. ನಾನಿವಾಗ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಇದೇ ರೀತಿ ನಾನು ಎಲ್ಲನೂ ಕಟ್ ಮಾಡಿ ಇಕ್ಕಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಅಂತ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.